ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಟೈಮ್ ಇವಾಗ ಆವಾಗಲೇ 8:20 ಆಗಿಬಿಟ್ಟಿದೆ. ಇನ್ನೂ ತಿಂಡಿ ಮಾಡಿಲ್ಲ. ಅಮ್ಮ ಮಾಡ್ತಾ ಇದ್ದಾರೆ, ದೋಸೆಗೆ ಚಟ್ನಿ ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ. ಲಾಸ್ಟ್ ಭಾನುವಾರನೂ ಮಾಡಿಲ್ಲ, ಅದಕ್ಕೆ ಲಾಸ್ಟ್ ಭಾನುವಾರನೂ ಮಾಡಿಲ್ಲ. ಆದರೆ ಇವತ್ತು ಅಮಾವಾಸ್ಯೆ ಇದೆ, ಜೊತೆಲಿ ಗ್ರಹಣನೂ ಇದೆ ಅಂತ ಇದ್ದಾರೆ. ಆದರೂ ಕೂಡ ನಮ್ಮನೆಯವರು ಇಲ್ಲ, ನಾನು ತಿನ್ನಲೇಬೇಕು ಅಂತ ಇದ್ದಾರೆ. ಹಂಗಾಗಿ ಸರಿ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಐಟಮ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಏನು ಅಂತ ಹೇಳ್ತೀನಿ. ಗ್ರಹಣ ಇರೋದು ಕೆಲವರು ರಾತ್ರಿ ಅಂತಾರೆ, ಕೆಲವರು ಇವತ್ತು ಮಧ್ಯಾಹ್ನ ಅಂತಾರೆ, ಕೆಲವರು ನಮ್ಮ ದೇಶದಲ್ಲೇ ಆಗ್ತಾ ಇಲ್ಲ ಅಂತಾರೆ. ಇಷ್ಟೊಂದು ಕನ್ಫ್ಯೂಷನಲ್ಲಿ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಸರಿ ಆಯಿತು ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅವರಿಗೆ ಮಟನ್ದು ಬೋಟಿ ಗೊಜ್ಜು ತಿನ್ನಬೇಕಂತೆ. ಈ ಬೋಟಿ ಗೊಜ್ಜನ್ನ ನಾವು ಮನೇಲಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ, ಮಾಡೋದಕ್ಕಾಗಲ್ಲ. ಅದನ್ನು ಕ್ಲೀನ್ ಮಾಡಬೇಕು ಅಂದ್ರೇ ಆಗಲ್ಲ, ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ, ನಮಗೆ ಕ್ಲೀನ್ ಮಾಡೋಕ್ಕೆ ಕೂಡ ಬರಲ್ಲ. ಆದರೆ ಇದೊಂದು ಆ್ಯಪಿಂದ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ ನಾನು. ಯಾವುದದು ಅಂದರೆ ಲೀಶಿಯಸ್ಸಿಂದ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಕ್ಲೀನ್ ಮಾಡಿರೋದು ಕೊಡ್ತಾರೆ. ಹಾಗಾಗಿ ಇವತ್ತೇ ಫಸ್ಟ್ ನಾನು ಆರ್ಡ್ರ್ ಮಾಡಿ ತರಿಸಿರೋದು. ಇನ್ನೂ ಓಪನ್ ಕೂಡ ಮಾಡಿ ನೋಡಿಲ್ಲ, ಹೆಂಗಿದೆ ಏನು ಎತ್ತ ಎಷ್ಟು ಕ್ಲೀನಾಗಿದೆ ಅಂತಲೂ ಗೊತ್ತಿಲ್ಲ. ಹಿಂಗೆ ನಿಮ್ಮ ಮುಂದೆನೇ ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ, ಹೆಂಗಿದೆ ಏನು ಎಲ್ಲ ನೋಡಬೇಕು ನಾನು ಕೂಡ. ಚೆನ್ನಾಗಿದ್ದರೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ನೀವು ಕೂಡ ಆರ್ಡ್ರ್ ಮಾಡಿಕೊಂಡು ಮನೆಯಲ್ಲೇ ಆರಾಮಾಗಿ ಬೋಟಿ ಗೊಜ್ಜು ಮಾಡ್ಕೊಂಡು ತಿನ್ಬೋದು. ಬೋಟಿ ಗೊಜ್ಜು ಮನೇಲಿ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ತೊಗೊಂಡು ತಿಂತೀವಲ್ಲ, ನಾವು ಕೂಡ ಹೋಟ್ಲಿಗೆ ಹೋಗಿನೇ ತೊಗೊಂಡು ತಿಂತಾಯಿದ್ವಿ. ಆದರೆ ಅವ್ರಿಗೆ ಹೋಟ್ಲಲ್ಲಿ ತಿಂದು ಯಾಕೋ ಅದು ಪಾಮ್ ಆಯಿಲೆಲ್ಲ ಹಾಕಿ ಮಾಡ್ತಾರೆ, ಜೊತೆಲಿ ಮಸಾಲೆ ಕೂಡ ಜಾಸ್ತಿ ಇರುತ್ತೆ ಅಂತ ಇದು ಮಾಡ್ತಾಯಿದ್ರು. ಮನೆಯಲ್ಲೇ ಮಾಡಬೇಕು ಅಂದ್ಬಿಟ್ಟು. ಇನ್ನು ತೊಗೊಂಬಂದು ನಾವು ಕ್ಲೀನ್ ಮಾಡ್ತೀವಿ ಅಂದರೆ ನಮ್ಗೆ ಆಗಲ್ಲ, ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ, ನಮಗೆ ಬರೋದು ಇಲ್ಲ ಕೂಡ. ಹಂಗಾಗಿ ಲೀಶಿಯಸಲ್ಲಿ ಕ್ಲೀನ್ ಮಾಡಿರೋದೇ ಸಿಗುತ್ತೆ ಅಂತ ನೋಡಿದೆ, ಹಾಗಾಗಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಆರ್ಡ್ರನ್ನ ಒಂದು ದಿನಕ್ಕೆ ಮುಂಚೆನೇ ಮಾಡಬೇಕಾಗತ್ತೆ, ಯಾಕಂದರೆ ಅವರು ಮಾಡಿದ್ದ ತಕ್ಷಣವೇ ತಂದು ಕೊಡಲ್ಲ. ಮಾಡಿದ ದಿನನೇ ನಾನು ಶುಕ್ರವಾರ ನೋಡಿದೆ, ಶುಕ್ರವಾರನೂ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ನೋಡಿದೆ, ಸರಿ ಇತ್ತು ಅದರಲ್ಲಿ. ಹಾಗಾಗಿ ಬೇಗ ಫಸ್ಟ್ ಪಟ್ಟಂತ ಆರ್ಡ್ರ್ ಮಾಡ್ಕೊಂಬಿಟ್ಟೆ. ಅದು ನಿನ್ನೆ ಬೆಳಗ್ಗೆ ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆ ಬಂದಿದೆ 7:45ಗೆ. ಇನ್ನಿವಾಗ ಅದನ್ನು ಓಪನ್ ಮಾಡಿ ನೋಡೋಣ ಫಸ್ಟು ಹೆಂಗಿದೆ ಅಂತ. ಇನ್ನು ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಅಂದರೆ ಅವ್ರು ಕ್ಲೀನ್ ಮಾಡಿರ್ತಾರೆ, ನಾವು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಲ್ಲ. ಅದಕ್ಕೆ ನಾನು ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ. ಬಿಸಿನೀರು ಕಾಯಿಸ್ಕೊಂಡು ಅದರಲ್ಲಿ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸಿಂಪಲಾಗಿ ಮಾಡ್ಕೊಳ್ಳೋದೆ, ಸಿಂಪಲಾಗಿ ಒಂದು ರೆಸಿಪಿನ ನೋಡಿದ್ದೀನಿ. ಜಾಸ್ತಿ ಮಸಾಲೆ ಇಲ್ದಿರ ಮೈಲ್ಡಾಗಿರೋ ಮಸಾಲೆನಲ್ಲಿ ಮಾಡ್ಕೊಳ್ಳೋದು. ಟ್ರೈ ಮಾಡಿ ನೋಡಿ ನೀವು ಕೂಡ. ಬೋಟಿ ಗೊಜ್ಜು ತುಂಬ ಜನಕ್ಕೆ ಇಷ್ಟ ಇರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹೊಟ್ಟೆನಲ್ಲಿ ಮತ್ತು ಕರುಳಿಗೆ ಸಂಬಂಧಪಟ್ಟಿರೋ ಎಷ್ಟೋ ಪ್ರಾಬ್ಲಮ್ಗಳಿಗೆ ಬೋಟಿ ಹೆಲ್ಪ್ ಆಗುತ್ತೆ. ಬೋಟಿ ತಿನ್ನೋದ್ರಿಂದ ಮಟನ್ದು ಬೋಟಿ ತುಂಬಾ ಒಳ್ಳೆಯದು. ಮಟನ್ ಬೋಟಿ ಬಾಡಿಗೆ ತಿನ್ನಬೇಕು. ಮಟನ್ನಲ್ಲಿ ಯಾವ ಐಟಮ್ ಆದರೂ ಸರಿಯೇ, ಆರೋಗ್ಯಕ್ಕೆ ಒಳ್ಳೆಯದೇ, ತಿನ್ನಬೇಕು. ನಾನ್ ವೆಜ್ ತಿನ್ನೋರಿಗೆ ಹೇಳ್ತಾ ಇದ್ದೀನಿ. ವೆಜ್ ತಿನ್ನೋರಿಗೆ ಗೊತ್ತಿಲ್ಲ, ಅದು ಬೇರೆ ಥರ ಸಿಗುತ್ತೆ ಅಲ್ವಾ, ತರಕಾರಿನಲ್ಲೂ ಕಾಳು ಅದರಲ್ಲೆಲ್ಲ ಸಿಗುತ್ತೆ. ನಮಗೆ ನಾನ್ ವೆಜ್ ತಿನ್ನೋರಿಗೆ ಬೋಟಿ ತಿನ್ನೋದು ತುಂಬಾ ಒಳ್ಳೆಯದು. ಹಂಗಾಗಿ ಇವತ್ತು ನಾನು ತರಿಸ್ಕೊಂಡಿದ್ದೀನಿ. ಅದು ಹೆಂಗಿರುತ್ತೆ ಏನು ಎಲ್ಲ ಈಗ ನಿಮ್ಮ ಮುಂದೆನೇ ಇದನ್ನು ಬಾಕ್ಸ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಹಾಗೆ ಹೆಂಗೆ ಮಾಡೋದು ಅಂತಲೂ ಶೇರ್ ಮಾಡ್ಕೊತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಜೊತೆಲಿ ಇವತ್ತಿನ ರೆಸಿಪಿ ಹೆಂಗಿತ್ತು ಏನು ಎಲ್ಲ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಸರಿ ಬನ್ನಿ, ಈಗ ಜಾಸ್ತಿ ಮಾತಾಡ್ತಾ ಇರಲ್ಲ, ಫಸ್ಟು ಬಾಕ್ಸ್ನ ಓಪನ್ ಮಾಡಿ ನೋಡೋಣ, ಓಕೆನಾ? ತೊಗೊಂಡಿದ್ದೀನಿ ಡಿಲಿಷಿಯಸ್. ನೋಡಬೇಕು ಹೆಂಗಿರುತ್ತೆ ಏನು ಎಲ್ಲ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಓಪನ್ ಮಾಡಿ ನೋಡ್ತೀನಿ. ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ಕೊಂಡಿರೋದು. ನಾನ್ ವೆಜ್ನೇನಾದರೂ ನಾನು ಆರ್ಡ್ರ್ ಮಾಡಿ ತರಿಸಿದ್ರೆ ಇದನ್ನೇ. ಓಕೆ, ಒಂದು ಸೆಟ್ಟು ಅಂತ ಇತ್ತು. ಎಷ್ಟಿದೆ ಇದು? ಒಂದು ಅರ್ಧ kg ಇರ್ಬೋದಾ? ಓಕೆ, ಕ್ಲೀನಾಗಿದೆ, ಕ್ಲೀನ್ ಮಾಡಿದ್ದಾರೆ ಅನಿಸುತ್ತೆ. ಮಾಡಿದ್ದಾರೆ ಕ್ಲೀನ್ ಅಂತ ಇರೋದಕ್ಕೆ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ನೋಡಿ ಈ ಥರ ಇದೆ ಬಾಕ್ಸ್ ಒಳಗಡೆ. ಪ್ಯಾಕಿಂಗ್ ಚೆನ್ನಾಗಿದೆ. ಫ್ರೆಶ್ ಮೀಟ್ಸ್ ಆ್ಯಂಡ್ ಸೀ ಫುಡ್ ಎಲ್ಲನೂ ಸಿಗುತ್ತೆ ಅಂತೆ. ಡಿಲೈಟ್ ಫುಲ್ಲಿ ಫ್ರೆಶ್ ಮೀಟ್ಸ್ ಆ್ಯಂಡ್ ಸೀ ಫುಡ್ಸು ಟ್ರೈ ಮಾಡಿ. ಯಾರಾದರೂ ಬೇಕು ಅನ್ನೋರು 150 ಫುಡ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ ಚೆಕ್ಸ್ ಆಗಿದೆ. ಲೀಶಿಯಸ್
ಕ್ಲೀನ್ ಮಾಡಿ ಮೋಸ್ಟ್ಲಿ ಇದರಲ್ಲಿ ಇಟ್ಟಿರ್ತಾರೆ ಫ್ರಿಜ್ಜಲ್ಲಿ, ತಣ್ಣಗಿದೆ. ಬೆಳಗ್ಗೆನೇ ತಂದುಕೊಟ್ರಲ್ಲ, ನೆನ್ನೆನೇ ಆರ್ಡ್ರ್ ಮಾಡಿದ್ದು, ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಇವಾಗ ತಂದುಕೊಟ್ಟಿದ್ದಾರೆ. ಓಕೆ, ಕವರ್ ಓಪನ್ ಮಾಡ್ತೀನಿ. ಇದು ಹಿಂಗಿರುತ್ತೆ ಅಲ್ವಾ, ಹಿಂಗೆ ನಾವು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಸರಿ ಬಿಸಿ ನೀರಲ್ಲಿ ನೀಟಾಗಿ ತೊಳ್ಕೊಂಡು ಒಂದು ಅರ್ಧ ಅವರು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಬಿಡ್ಬೇಕು. ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ಮೆಲ್ಲು ಎಲ್ಲ ಏನಿರುತ್ತೆ ನೋಡಿ. ಓಕೆ, ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗೇ ಕಾಣ್ತಾ ಇದೆ. ಬಟ್ ನಾವು ಅಂಗಡಿಯಲ್ಲಿ ತಂದಾಗ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಏನೇನೋ ಸಿಗುತ್ತೆ ಅಲ್ಲ, ಅದೆಲ್ಲ ಇಲ್ಲ ಇದರಲ್ಲಿ. ಬರೀ ಇಂಟೆಸ್ಟೈನ್ಸ್ ಬೋಟಿ ಮಾತ್ರ ಇದೆ. ಈ ಲಿವರು ಇನ್ನೂ ಏನೇನೋ ಇರುತ್ತೆ ಅಲ್ಲ ಅದರೊಳಗಡೆ, ಅದೆಲ್ಲ ಇಲ್ಲ ಇದರಲ್ಲಿ. ಸರಿ, ಈಗ ಇದನ್ನು ಬಿಸಿನೀರಿಗೆ ಹಾಕಿ ವಾಶ್ ಮಾಡ್ಕೊತೀನಿ. ನೀರು ಯಾಕೆ ಹಂಗಿದೆ ಅಂತ ಅಂದ್ಕೊಬೇಡಿ, ಅದರಲ್ಲಿ ಉಪ್ಪು ಅರಶಿನ ಹಾಕಿದ್ದೀನಿ, ಕುದಿಸಿದ್ನಲ್ವ, ಹಂಗಾಗಿ ಅದು ನೀರು ಆ ಕಲರ್ ಆಗಿದೆ. ಇನ್ನೀಗ ಈ ಬೋಟಿನ ತೆಗೆದು, ಓ ಮೈ ಗಾಡ್, ಕಟ್ ಮಾಡ್ಕೊಬೇಕು ನಾವು. ಕ್ಲೀನ್ ಮಾಡಿದ್ದಾರೆ, ಸ್ಮೆಲ್ಲೇನೂ ಇಲ್ಲ. ಆದರೆ ಕಟ್ ಮಾಡಬೇಕು ನಾವೇನೇ. ಓ, ನೀರು ಜಾಸ್ತಿ ಆಗೋಯ್ತು. ಕಟ್ಟಿಂಗ್ ಮಾಡಿ ಕೊಟ್ಟಿಲ್ಲ. ಸರಿ, ಓಕೆ, ಹಾಕಿಡ್ತೀನಿ, ಆಮೇಲೆ ನಮ್ಮ ಮನೆಯವ್ರು ಕಟ್ ಮಾಡ್ತಾರೆ. ನೀರು ಬಿಸಿ ಇದೆ, ಅದಕ್ಕೆ ಮುಟ್ತಾ ಇಲ್ಲ. ಹಾಗೆ ಇರಲಿ, ಆಮೇಲೆ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಬೇಕು. ಬಿಸಿ ನೀರಿಗೆ ಹಾಕ್ತಾ ಇದ್ದಂಗೆ ಎಲ್ಲ ಎಷ್ಟು ಚೆನ್ನಾಗಿ ಹರಳ್ಕೊತಾ ಇದೆ ಬೋಟಿ. ಚೆನ್ನಾಗಿ ಬಿಸಿ ನೀರಲ್ಲಿ ನೆನೆಲಿ, ಉಪ್ಪು ಅರಿಶಿನ ಹಾಕಿದ್ದೀನಿ ಅಲ್ಲ, ಇನ್ನೂ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ಮೋಸ್ಟ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ, ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅನಿಸುತ್ತೆ. ಹೆಂಗೋ ಆಮೇಲೆ ಇದು ಸ್ವಲ್ಪ ಚೆನ್ನಾಗಿ ಆದಮೇಲೆ ಚೆನ್ನಾಗಿ ಉಪ್ಪು ಅರಿಶಿನ ಎಲ್ಲ ಹಾಕಿರೋದ್ರಿಂದ ಸ್ಮೆಲ್ ಏನೂ ಇಲ್ಲ, ನಿಜವಾಗ್ಲೂ ಸ್ಮೆಲ್ಲೇನೂ ಇಲ್ಲ. ಕ್ಲೀನ್ ಚೆನ್ನಾಗೇ ಮಾಡಿದ್ದಾರೆ. ಆದರೂ ನಾವೊಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ, ಹಾಗಾಗಿ ಉಪ್ಪು ಅರಿಶಿನ ನೀರು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ. ಅದು ಚೆನ್ನಾಗಿ ಬಿಸಿ ನೀರಲ್ಲೇ ಇರಲಿ, ಆಮೇಲೆ ಅದನ್ನು ತೆಗೆದುಬಿಟ್ಟು ಕಟ್ ಮಾಡ್ಕೊಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಇರಲಿ, ಅಷ್ಟರಲ್ಲಿ ನಾನು ತಿಂಡಿ ಮುಗಿಸ್ಕೊತೀನಿ. ಇನ್ನು ನಾನು ಬೋಟಿನೆಲ್ಲ ನೆನೆಸಿಟ್ಟು ಸುಮಾರು 1.25 ಅವರೇ ಆಗಿಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯವರು ಅದನ್ನೆಲ್ಲ ಕ್ಲೀನ್ ಮಾಡಿದ್ರು, ಇನ್ನೊಂದು ಸತಿಗೆ ನೀಟಾಗಿ ತೊಳೆದ್ರು. ಎಲ್ಲನೂ ತೊಳೆದ್ಬಿಟ್ಟು ಅದ್ರ ಒಳಗಡೆ ಎಲ್ಲ ಇನ್ನೊಂದು ಸ್ವಲ್ಪ, ಈ ಕರಳೊಳಗಡೆ ಎಲ್ಲ ಇನ್ನೊಂದು ಸ್ವಲ್ಪ ಬೆಳ್ಳಗಿರುತ್ತೆ, ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಜೊತೇಲಿ ಚಿಕನ್ದು ಲಿವರ್ ಕೂಡ ತೊಗೊಂಬಂದಿದ್ರು, ಅದನ್ನು ಸ್ವಲ್ಪ ಫ್ರೈ ಮಾಡು ಅಂತ ಅಂದ್ಬಿಟ್ಟು. ಹಾಗಾಗಿ ಅದನ್ನು ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ತೊಳೆದ್ಬಿಟ್ಟು ಚಿಕನ್ ಲಿವರ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೇಲಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ ಲಿವರ್ನ. ಬೇಯಿಸ್ಕೊಂಡಾದ್ಮೇಲೆ ಆ ಲಿವರನ್ನು ಮಾತ್ರ ತೊಗೊಂಬಿಟ್ಟು ಲಿವರ್ನ ನೀಟಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊಬೇಕು. ಎಷ್ಟು ಸಣ್ಣ ಅಥವಾ ಎಷ್ಟು ದಪ್ಪ ಬೇಕು ನಿಮಗೆ ಆ ಥರ ಮಾಡ್ಕೊಬೋದು. ಕಟ್ ಮಾಡ್ಕೊಂಡಾದ್ಮೇಲೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಜಾಸ್ತಿ ಬೇಡ, ಒಂದೇ 1 ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಜೊತೆಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೋದು. ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ನಾನು ಹಾಕ್ತಾ ಇಲ್ಲ, ಬರೀ ಖಾರದ ಪುಡಿ ಹಾಕಿದ್ದೀನಿ ಎಣ್ಣೆಗೆ. ಬೇಗ ಹಾಕಿದ ತಕ್ಷಣ ನಾವು ಲಿವರ್ನ ಹಾಕ್ಕೊಬೇಕು, ಇಲ್ಲ ಖಾರದ ಪುಡಿ ಎಲ್ಲ ಸೀದೋಗ್ಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ ಟೇಸ್ಟು. ಇನ್ನು ಲಿವರ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗರಂ ಮಸಾಲನೂ ಪೆಪ್ಪರ್ ಪೌಡರು 2 ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇನೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ರುಚಿಗೆ ಸ್ವಲ್ಪ ಉಪ್ಪು, ಆವಾಗಲೇ ಬೇಯಿಸೋದು ಕೂಡ ಹಾಕ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಅಂದರೆ ಪುಡಿ ಎಲ್ಲ ಹಸಿ ಹೋಗೋ ತನಕ ಹಿಂಗೆ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ಲಿವರ್ ಫ್ರೈ ರೆಡಿನೇ ಆಗಿಬಿಡುತ್ತೆ.
ಇನ್ನು ಲಿವರ್ ಫ್ರೈ ರೆಡಿ ಆಗೋಷ್ಟೊತ್ತಿಗೆ ನನಗೆ ಬೋಟಿನೆಲ್ಲ ಕಟ್ ಮಾಡಿ ಕೊಟ್ಟಿದ್ದರು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು, ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಬೇಡ, ಇದಕ್ಕೆ ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇನ್ಯಾವ ಸ್ಪೈಸಸ್ಸು ನಾನು ಹಾಕ್ಕೊತಾ ಇಲ್ಲ, ಡೈರೆಕ್ಟಾಗಿ ಬೋಟಿನೇ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿಟ್ಟಿರೋ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕು ಖಾರ ನಮಗಷ್ಟು ಅಂತ. ಆಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಬೇಕಾಗತ್ತೆ. ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ. ಆಮೇಲೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಫಸ್ಟು ಇದರಲ್ಲೇನೆ ಆ ಎಣ್ಣೆ ಅಂದರೆ ನೀರು ಬಿಡ್ತಾ ಇರುತ್ತೆ ಅಲ್ಲ, ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರಾಗಿ ಒಂದು 10 ವಿಷಲ್ಲೇ ತೆಗಿಬೇಕಾಗತ್ತೆ, ಯಾಕಂದರೆ ಬೇಗ ಬೇಯಲ್ಲ ಇದು. ಹಾಗಾಗಿ ಒಂದು 10 ವಿಷಲ್ ತೆಗಿಬೇಕಾಗತ್ತೆ. ಈ ಕಡೆ ಲಿವರ್ ಕೂಡ ಫ್ರೈ ಆಗಿತ್ತು ಅಲ್ಲ, ನಮ್ಮ ಮನೆಯವ್ರು ಹಾಕ್ಕೊಡು ತಿನ್ನೋಕ್ಕೆ ಅಂದರು, ಹಾಗಾಗಿ ಅವ್ರಿಗೆ ಹಾಕಿ ಕೊಟ್ಟೆ. ಜೊತೇಲಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನಾನು ಬೋಟಿನ ಇಲ್ಲಿ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬೋಟಿ ಗೊಜ್ಜು ಮಾಡ್ತಾ ಇರೋದ್ರಿಂದ ಮಸಾಲೆ ಜಾಸ್ತಿ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕಡಲೆಪಪ್ಪು, ಒಂದು 4 ಲವಂಗ, ಒಂದೇ ಒಂದು ಚಕ್ಕೆ ಪೀಸು, 4 ಮೆಣಸುಕಾಳು, ಒಂದಿಷ್ಟೇಷ್ಟು ಕೊತ್ತಂಬರಿ ಸೊಪ್ಪು, ಜೊತೇಲಿ ಒಂದಿಷ್ಟೇಷ್ಟು ಶುಂಠಿ ತೊಗೊಂಡಿದ್ದೀನಿ. ಜಾಸ್ತಿ ಇಲ್ಲ ನೋಡಿ, ಇಷ್ಟೇನೆ, ಮೈಲ್ಡ್ ಆಗಿರುತ್ತೆ ಮಸಾಲೆ, ಹಾಗಾಗಿ ಜಾಸ್ತಿ ಬೇಡ ಅಂತ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ರುಬ್ಕೊಳ್ಳೋದು ಅಷ್ಟೇನೆ, ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ಇದು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ಕುಕ್ಕರ್ ವಿಷಲ್ ಇಳಿದಿತ್ತು, ಹಂಗಾಗಿ ಅದನ್ನು ಓಪನ್ ಮಾಡಿ ನೋಡಿದೆ. ಅದು ಇನ್ನೂ ಬೇಯಬೇಕಿದೆ, ಇನ್ನೂ ಜಾಸ್ತಿ ಬೆಂದಿಲ್ಲ ಅಂತಂದ್ರು ನಮ್ಮ ಮನೆಯವರು ತಿಂದುಬಿಟ್ಟು. ಹಂಗಾಗಿ ಇನ್ನೂ ಸ್ವಲ್ಪ ಬೇಯಿಸ್ಬೇಕಿತ್ತು. ಜೊತೇಲಿ ಮಸಾಲೆನೂ ಹಾಕ್ಬಿಟ್ಟು ಇಟ್ಬಿಡೋಣ, ಇನ್ನೂ ಒಂದು 4-5 ವಿಷಲ್ ಆಗಲಿ, ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ನಾನು ಮಸಾಲೆ ಕೂಡ ರುಬ್ಕೊಂಡಿರೋದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪು ಖಾರ ಎಲ್ಲನೂ ನೋಡಿಕೊಂಡು ಎಲ್ಲ ಕರೆಕ್ಟಾಗೇ ಇದೆ ಅಂತಂದರು. ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಅಂತ, ಯಾಕಂದರೆ ಇದು ಗೊಜ್ಜು ಇನ್ನೂ ಚೆನ್ನಾಗಿ ಗೊಜ್ಜು ಥರ ಆಗಬೇಕಲ್ವ, ಹಾಗಾಗಿ ನಾನು ನೀರು ಕೂಡ ಹಾಕಿಲ್ಲ ನೋಡಿ. ನೀವು ಬೇಯೋದಕ್ಕೆ ಇಡೋವಾಗ್ಲೇನೆ ಅದನ್ನು ನೀರು ಕಮ್ಮಿ ಹಾಕ್ಕೊಬೇಕು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಗೊಜ್ಜು ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಬೇಡ. ಸಾಂಬಾರಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಹಾಕ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 4 ವಿಷಲ್ ತೆಗೆದೆ. ಆಮೇಲೆ ನೋಡಿ ಈ ಥರ ಆಗಿತ್ತು ಗೊಜ್ಜು, ನಿಜವಾಗ್ಲೂ ಸಖತ್ತಾಗಿತ್ತು ಗೊಜ್ಜು. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ನನಗಿಂತ ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಅವರಿಗೆ ಗೊಜ್ಜೆಲ್ಲ ರೆಡಿ ಆದಮೇಲೆ ಊಟ ಕೂಡ ಹಾಕಿ ಕೊಟ್ಟಿದ್ದೀನಿ. ಅನ್ನ ಅಷ್ಟೇ ಮಾಡಿದ್ದು, ಇದಕ್ಕೆ ಚಪಾತಿ ಪರೋಟ ಏನಾದರೂ ಇದ್ದರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ಸದ್ಯಕ್ಕೆ ನಾನು ಅನ್ನ ಅಷ್ಟೇ, ಅವ್ರು ಅನ್ನ ಸಾಕು ನನಗೆ ಇನ್ನೇನು ಬೇಡ ಅಂದರು, ಹಾಗಾಗಿ ಅನ್ನ ಮಾತ್ರ ಮಾಡಿದ್ದು. ಇನ್ನು ಅವರಿಗೂ ಊಟ ಕೊಟ್ಟಾದಮೇಲೆ ನಾನು ಕೂಡ ಹಾಕ್ಕೊಂಡು ಊಟ ಮಾಡಿದೆ. ಇನ್ನು ಇವತ್ತಿನ ಊಟ ನಮ್ದಿದು. ಲಿವರ್ನ ಆವಾಗಲೇ ಕೂತ್ಕೊಂಡು ಎಲ್ಲ ತಿಂದು ಖಾಲಿ ಮಾಡಿಬಿಟ್ರು ಅವರು. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಡೋಣ, ಇನ್ನು ರಾತ್ರಿಗೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಕೆಲಸ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡೋಕ್ಕೆ ಬಂದೆ. ಕಿಚನ್ ನೋಡ್ತಾ ಇದ್ರೇ ನನಗೆ ಒಂಥರ ಆಗ್ತಾಯಿತ್ತು, ಯಾಕಂದರೆ ಎಲ್ಲ ನಾನ್ ವೆಜ್ ಮಾಡಿದ್ದು ಸ್ಮೆಲ್ಲು ಎಲ್ಲ ಇತ್ತಲ್ಲ. ಚಿಕನ್ ಲಿವರ್ ಮಾಡಿದಾಗ ಸ್ಮೆಲ್ ಇದ್ದೇ ಇರುತ್ತೆ, ಬೋಟಿದೇನು ಸ್ಮೆಲ್ ಇರಲಿಲ್ಲ, ಚೆನ್ನಾಗಿತ್ತು ಬೋಟಿ ಮಾತ್ರ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ಸಖತ್ತಾಗಿತ್ತು ಬೋಟಿ ಟೇಸ್ಟು. ನಮ್ಮನೆಯವರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂದರು. ಇನ್ಮೇಲೆ ಯಾವತ್ತೂ ಹೋಟ್ಲಲ್ಲಿ ತಿನ್ನಲ್ಲ, ಆರಾಮಾಗಿ ಮನೇಲೇ ತೊಗೊಂಬಂದು ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಇಷ್ಟಪಟ್ಟರು. ಅದು ಲೀಶಿಯಸ್ಸಲ್ಲಿ ಆರ್ಡ್ರ್ ಮಾಡಿದ್ದು, ನಾನು ರೇಟ್ ಹೇಳಿಲ್ಲ ಅಲ್ವಾ ಆವಾಗಲೇ, 390 ರುಪೀಸು ಕೊಟ್ಟಿದ್ದು ನಾನು ಅದಕ್ಕೆ. ಡೆಲಿವರಿ ಚಾರ್ಜ್ ಎಲ್ಲ ತೊಗೊತಾರೆ, ಆದರೆ ಓಕೆ ಅಂತ ಅನ್ನಿಸ್ತು. ಯಾಕಂದರೆ ಅಂಗಡೀಲಿ ಕಮ್ಮಿನೇ ಇರುತ್ತೆ ಮಟನ್ ಶಾಪಲ್ಲಿ ತೊಗೊಂಬಂದರೆ, ಆದರೆ ಕ್ಲೀನ್ ಮಾಡೋಕ್ಕೆ ನಮಗೆ ಬರಲ್ಲ ಅಲ್ವಾ, ಹಾಗಾಗಿ ಕ್ಲೀನ್ ಮಾಡಿರೋದು ಕೊಟ್ಟಿರೋದ್ರಿಂದ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಅರ್ಜೆಂಟಾಗಿ ಮಾಡ್ಕೊಬೋದು. ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ, ಅಯ್ಯೋ ಇದನ್ನು ಯಾರಪ್ಪ ಮಾಡ್ತಾರೆ ಅನ್ನೋ ಒಂದು ಭಯನೂ ಇರಲ್ಲ. ಆರಾಮಾಗಿ ತಗೊಂಡು ನಾವೇ ಕ್ಲೀನ್ ಒಂದು ಸ್ವಲ್ಪ ಹೊತ್ತು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇನೆ, ಬಿಸಿ ನೀರಲ್ಲಿ ಯಾವಾಗಲೇ ನಾನು ಹೇಳ್ದಂಗೆ ಕ್ಲೀನ್ ಮಾಡ್ಕೊಳ್ಳೋದು. ಪೂರ್ತಿ ಕ್ಲೀನ್ ಮಾಡಿನೇ ಕೊಟ್ಟಿರ್ತಾರೆ, ನಾವು ಇನ್ನೊಂದು ಸರಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು ಅಷ್ಟೇನೆ. ನಿಜವಾಗ್ಲೂ ಯಾರಾದರೂ ಟ್ರೈ ಮಾಡಿಲ್ಲ ಮನೆಯಲ್ಲಿ ಅನ್ನೋದಾದರೆ ತೊಗೊಂಬಂದು ಟ್ರೈ ಮಾಡಿ. ಮಾಡೋದು ಕೂಡ ಈಸಿ, ಕ್ಲೀನ್ ಮಾಡ್ಕೊಳ್ಳೋ ಕಷ್ಟನೂ ಇಲ್ಲ. ಅಡುಗೆ ಕೂಡ ಅದು ಸಿಂಪಲ್ ಆಗಿದೆ, ರೆಸಿಪಿ ತೋರಿಸಿದ್ದೀನಿ ಅಲ್ವಾ, ಹಂಗೆ ಮಾಡ್ಕೊಬೋದು. ಗೊಜ್ಜನ್ನ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾಂಬಾರು ಟೈಪಲ್ಲಿ ಆಗುತ್ತೆ, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಇದು ಚಪಾತಿಗೆಲ್ಲ ಈ ಥರ ಗೊಜ್ಜು ಚೆನ್ನಾಗಿರುತ್ತೆ, ಮಾಡ್ಕೊಬೋದು.
ಇನ್ನು ಅದೇ ಹೇಳ್ದಂಗೆ ಚೆನ್ನಾಗಿತ್ತು. ತಿಂದಿದ್ದು ಆದಮೇಲೆ ರೆಸ್ಟ್ ಮಾಡಿ ಆದಮೇಲೆ ಇನ್ನು ಪಾತ್ರೆ ತೊಳೆಯೋಣ ಅಂತ ಬಂದೆ ಅಲ್ವಾ, ಹಾಗಾಗಿ ಉಳಿದಿದ್ದು ಸ್ವಲ್ಪ ಗೊಜ್ಜು ಉಳಿದಿತ್ತು, ಅದನ್ನು ತೆಗೆದಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ. ಇಷ್ಟು ಪಾತ್ರೆಗಳು ತುಂಬಿದ್ವು ಸಿಂಕ್ ತುಂಬ. ಇನ್ನು ಇವಾಗ ಕ್ಲೀನ್ ಮಾಡದೆ ಹೋದರೆ ರಾತ್ರಿಗೆ ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು ರಾತ್ರಿಗೆ ಗ್ರಹಣ ಎಲ್ಲ ಇರೋದ್ರಿಂದ ಲೇಟ್ ಆಗುತ್ತೆ, ಇನ್ನು ಊಟ ಎಲ್ಲ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕೂತಿದ್ದೀನಲ್ವ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನು ಫುಲ್ಲು ಎಲ್ಲ ತೊಳೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ 1 ಅವರ್ ಟೈಮ್ ಆಯಿತು. ಈ ನಾನ್ ವೆಜ್ ಮಾಡಿದಾಗೆಲ್ಲ ಹಿಂಗೆ ಇರುತ್ತೆ, ಅದು ಫುಲ್ಲು ಸ್ಮೆಲ್ ಇರುತ್ತೆ ಅಲ್ಲ, ಸ್ಮೆಲ್ಲೆಲ್ಲ ಹೋಗೋ ತನಕ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಹಂಗಾಗಿ ಪಾತ್ರೆಗಳನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಸ್ಟವ್ನೆಲ್ಲ ಉಜ್ಜಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈ ನಾನ್ ವೆಜ್ ಮಾಡಿದಾಗ ಸ್ಟವೆಲ್ಲ ಉಜ್ಜಿ ತೊಳಿಲೇಬೇಕು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ತೊಳೆದು ಪಾತ್ರೆನೆಲ್ಲ ಹಂಗೆ ಎತ್ತಿಡ್ತಾ ಇರ್ತೀನಿ ನಾನು ಸ್ಟ್ಯಾಂಡ್ಗೆ ಅಂತ. ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಹಂಗೆ ಸ್ಟ್ಯಾಂಡ್ಗೆ ಹಾಕಬೇಡಿ ಅಂತ. ನಾನು ಯಾಕೆ ಹಂಗೆ ಹಾಕ್ತೀನಿ ಅಂದರೆ ನನ್ನಲ್ಲಿ ಏನು ಬೇಷನಲ್ಲಿ ಹಾಕಿ ಇಡೋದಕ್ಕೆ ಜಾಗ ಇಲ್ಲ ಅಲ್ವಾ, ಹಂಗೆ ಡೈರೆಕ್ಟಾಗಿ ಸ್ಟ್ಯಾಂಡ್ಗೆ ಹಾಕ್ಬಿಡ್ತೀನಿ ಅದಕ್ಕೇನೆ. ಆದರೆ ಸ್ಟ್ಯಾಂಡ್ಗೆ ಹಾಕಿದ್ರೆ ಏನಂದರೆ ಸೀದಾ ನೀರೆಲ್ಲ ಕೆಳಗೆ ಬಂದುಬಿಡುತ್ತೆ. ಕೆಳಗೆ ಬಂದಮೇಲೆ ನಾನು ಮ್ಯಾಟಲ್ಲಿ ಒರೆಸ್ಕೊಂಡು ಇದು ಮಾಡ್ತೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕ್ಬಿಡೋದು ಅಷ್ಟೇನೆ. ಇನ್ನು ಪಾತ್ರೆಗಳನ್ನೆಲ್ಲನೂ ತೊಳೆದೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮಾಮೂಲಿ ಸ್ಟವ್ನೆಲ್ಲ ಉಜ್ಜಿ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ಟವ್ದು ಏನದು ಸ್ಟ್ಯಾಂಡ್ ಇದೆ ಅಲ್ಲ, ಅದು ಬೇರೆ ಹೋಗ್ಬಿಟ್ಟಿದೆ ಎಲ್ಲ, ಕಿಲ್ ಬಿಡಿತಾ ಇದೆ. ಅದಕ್ಕೆ ಕೇಳ್ತಾ ಇದೆ ನಮ್ಮ ಮನೆಯವ್ರಿಗೆ, ಈ ಸ್ಟ್ಯಾಂಡ್ದು ಏನು ಸಿಗುತ್ತಾ, ಆರ್ಡ್ರ್ ಮಾಡ್ಕೊಳ್ಬೋದಾ, ಪ್ರೆಸ್ಟೀಜಲ್ಲಿ ತೊಗೊಳ್ಳೋಣ ಸಪ್ರೇಟಾಗಿ, ಬರೀ ಅವು ಮಾತ್ರ ಅಂತ. ಗೊತ್ತಿಲ್ಲ, ನೋಡಬೇಕು ಅಂತ ಇದ್ದರು. ಹಾಗೆ ಮಾತಾಡ್ಕೊಂಡು ಒಂದು ಕಡೆ ಮೂವಿ ಬೇರೆ ಬರ್ತಾ ಇತ್ತು. ಮೂವಿನೂ ನೋಡ್ಕೊಂಡೆ ಕೆಲಸನೂ ಮುಗಿಸ್ಕೊಂಡೆ. ನನಗೆ ಈ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಆಗಿಬಿಡ್ತು ಅಂತಂದರೆ ಎಲ್ಲ ಕೆಲಸ ಮುಗ್ದಂಗೆನೆ. ಇದೊಂದೇನಾದರೂ ಈ ಥರ ಇತ್ತು ಅಂದರೆ ಒಂಥರ ಕೂತ್ಕೊಂಡು ಟಿ ವಿ ನೋಡೋಕ್ಕೂ ನನಗೆ ಮನಸ್ಸು ಇರಲ್ಲ, ಆ ಕಡೆನೇ ಮನಸ್ಸು ಎಳೀತಾ ಇರ್ತದೆ, ಯಾವಾಗ ಕ್ಲೀನ್ ಮಾಡೋದು ಅಂತ. ಇನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದುಬಿಟ್ರೆ ಕಿಚನ್ ಹಂಗೆ ಓಪನಲ್ಲಿ ಇರೋದ್ರಿಂದ ನೋಡಿದ ತಕ್ಷಣ ಕಾಣಿಸುತ್ತೆ ಅಲ್ವಾ, ಏನಿದು ಹಿಂಗೆ ತುಂಬಿಸಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನ್ ವೆಜ್ ಅಂತೂ ಮಾಡಿದ ತಕ್ಷಣ ನನಗೆ ಕ್ಲೀನ್ ಮಾಡಿಬಿಡ್ಬೇಕು. ಅದಕ್ಕೆ ಬಂದುಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಇನ್ನು ಇದೊಂದು ಕೆಲಸ ಮುಗೀತು ಅಂದರೆ ನನಗೆ ಸಮಾಧಾನ. ಇನ್ನು ಬೇರೆ ಕೆಲಸ ಏನಾದರೂ ಇರಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಎಲ್ಲನೂ ಉಜ್ಜಿ ತೊಳೆದು ಕ್ಲೀನ್ ಮಾಡಿದ್ದೀನಿ.
ಇನ್ನು ಎಲ್ಲನೂ ಟೋಟಲಾಗಿ ಕ್ಲೀನ್ ಮಾಡಿದೆ. ಇನ್ನು ಹಿಂದೆ ಶೆಲ್ಫ್ ಎಲ್ಲನೂ ಅಂದರೆ ಹಿಂದೆ ಟೈಲ್ಸ್ನು ಉಜ್ಜಿ ಎಲ್ಲ ತೊಳೆದು ಏನು ನಲ್ಲಿನೂ ಎಲ್ಲನೂ ಉಜ್ಜಿ ತೊಳೆದು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ಎಲ್ಲ ಕಡೆ ಮುಟ್ಟಿರ್ತೀವಿ ಎಲ್ಲ ನಾನ್ ವೆಜ್ ಮಾಡಿದಾಗ, ಮತ್ತು ಎಲ್ಲ ಕಡೆನೂ ಎಗ್ರಿರುತ್ತೆ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೀರು ಕೂಡ ಖಾಲಿಯಾಗಿತ್ತು ಕುಡಿಯೋದಕ್ಕೆ. ಫಿಲ್ಟ್ರ್ ನೀರನ್ನ ನಾವು ಆಚೆ ಹೋಗಿ ತೊಗೊಂಬರೋದು, ಮನೇಲಿ ಇನ್ನೂ ಫಿಲ್ಟ್ರ್ ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಇನ್ನು ಕ್ಯಾನ್ ಬೇರೆನೂ ಖಾಲಿಯಾಗಿತ್ತಲ್ಲ. ಹೆಂಗಿದ್ರು ನಾಳೆ ಅಂದರೆ ಇವತ್ತು ರಾತ್ರಿಗೆ ಗ್ರಹಣ ಇರೋದ್ರಿಂದ ಇನ್ನು ಹಳೆ ನೀರನ್ನೆಲ್ಲ ತೆಗೆದುಬಿಟ್ಟು ಹೊಸ ನೀರು ತರಬೇಕಾಗತ್ತೆ. ಅದಕ್ಕೆ ನೆನೆ ಇರೋ ಕ್ಯಾನ್ ನೀರನ್ನ ಪಾತ್ರೆಗೊಂದಕ್ಕೆ ಹಾಕಿ ಇಟ್ಬಿಟ್ಟು ಕ್ಯಾನ್ನು ಎಲ್ಲ ಉಜ್ಜಿ ತೊಳ್ಕೊಂಡೆ. ಕ್ಯಾನ್ ಒಳಗಡೆ ಉಜ್ಜಿ ತೊಳೆಯೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮೇಲೆ ಮಾತ್ರ ಉಜ್ಜಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡೆ. ತೊಗೊಂಬರೋಣ, ಬೆಳಗ್ಗೆಗೆ ಹೋಗಿ ತೊಗೊಂಬರೋಣ ಅಂತ ಹೊಸ ನೀರನ್ನ. ಹಾಗಾಗಿ ಇನ್ನು ಹೊಸ ನೀರು ಹಳೆ ನೀರು ಅಂತ ಏನೂ ಇಲ್ಲ. ಇನ್ನು ಫಿಲ್ಟ್ರ್ ನೀರಂದರೂ ಅಲ್ಲಿ ಬೋರಲ್ಲಿರೋ ನೀರೇ ಅಲ್ವಾ. ಗ್ರಹಣ ಹಿಡ್ದಿದೆ ಅಂತ ಅಲ್ಲೇನು ಹೊಸ್ದಾಗೇನು ನೀರು ಬರಲ್ಲ. ಆದರೆ ಏನೋ ಒಂದು ಮನಸ್ಸಿಗೆ ಅದೊಂದು ಇದು ಅಷ್ಟೇನೆ, ಗ್ರಹಣ ಅಂತಂದರೆ ಹಳೇದೆಲ್ಲ ತೆಗೆದ್ಬಿಟ್ಟು ಹೊಸ ಅದನ್ನು ತೊಗೊಂಬರ್ಬೇಕು ಅನ್ನೋದು. ಹೆಂಗಿದ್ರು ಖಾಲಿ ಆಗಿತ್ತಲ್ವ ಅಂದ್ಬಿಟ್ಟು ಕ್ಯಾನ್ನೆಲ್ಲ ತೊಳೆದು ಇಟ್ಟೆ ಬೆಳಗ್ಗೆಗೆ ತೊಗೊಂಬರೋಣ ಅಂತ. ಇನ್ನು ಬೆಳಗ್ಗೆಗೆ ಪೂಜೆನೂ ಮಾಡೋದ್ರಿಂದ ಕಳಸಕ್ಕೆಲ್ಲ ನೀರು ಬೇಕಲ್ಲ, ಹೊಸ ನೀರು. ಹಂಗಾಗಿ ಎಲ್ಲನೂ ತೊಳೆದು ಇಟ್ಬಿಟ್ಟು ಫುಲ್ಲು ಟೋಟಲಾಗಿ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಿ ವಿ ನೋಡಿಕೊಂಡು ಮೂವೀಸ್ ನೋಡಿಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ತರಕಾರಿ ತರೋಕ್ಕೆ ಕೂಡ ಇವತ್ತು ಆಚೆ ಹೋಗಲಿಲ್ಲ. ಯಾಕೋ ಎಲ್ಲೋಕ್ಕೂ ಮನಸ್ಸಿರಲಿಲ್ಲ. ಹಾಗಾಗಿ ಟಿ ವಿ ನೋಡಿಕೊಂಡೇ ಇದ್ಬಿಟ್ವಿ. ಸರಿ, ಇನ್ನು ಆಚೆನೂ ಹೋಗಿಲ್ಲ, ತರಕಾರಿ ಏನೂ ತೊಗೊಂಬಂದಿಲ್ಲ ಅಲ್ಲ, ಅದಕ್ಕೇ ಝೆಪ್ಟೋದಲ್ಲಾದರೂ ಆರ್ಡ್ರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಝೆಪ್ಟೋದಲ್ಲಿ ತರಕಾರಿನ ಆರ್ಡ್ರ್ ಮಾಡ್ಕೊಂಡಿದ್ದು ಇವತ್ತು. ಸ್ವಲ್ಪನೇ ತರಕಾರಿ ಸಿಕ್ಕಿದ್ದು. ಯಾಕೋ ಝೆಪ್ಟೋದಲ್ಲೂ ಇವತ್ತು ಸುಮಾರು ತರಕಾರಿಗಳು ಇರಲಿಲ್ಲ. ಎಷ್ಟಿತ್ತೋ ಅಷ್ಟನ್ನೇ ನೋಡಿಕೊಂಡು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇನ್ನು ತರಿಸ್ಕೊಂಡಿದ್ದ ತರಕಾರಿಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಕವರ್ಗೆ ಹಾಕಿ ಎಲ್ಲ ಎತ್ತಿಟ್ಟೆ. ಇನ್ನೂ ಫ್ರಿಜ್ ಬೇರೆ ಕ್ಲೀನ್ ಮಾಡಬೇಕು, ಮಾಡಿಲ್ಲ. ಹೆಂಗೆ ಅಂದರೆ ಹಾಗೆ ಇದೆ ಫ್ರಿಜ್ಜು. ಇನ್ನು ಹೆಂಗಿದ್ರು ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಆವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗೇನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಕವರ್ಗೆ ಹಾಕ್ಬಿಟ್ಟು ಹಾಗೆ ಎತ್ತಿಟ್ಟೆ. ಜೊತೆಯಲ್ಲಿ ತಿನ್ನೋದಕ್ಕೆ ಒಂದೇ ಒಂದು ಚಿಪ್ಸ್ ಪ್ಯಾಕೆಟ್ ತರಿಸ್ಕೊಂಡಿದ್ದೆ. ಅದು ಬನಾನಾ ಚಿಪ್ಸು, ನನಗೆ ತುಂಬ ಇಷ್ಟ ಇದು. ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೆ, ಅದರಲ್ಲೇ ಝೆಪ್ಟೋದಲ್ಲೇ. ಅದನ್ನೇ ತಿನ್ಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನೂ ನೋಡಿಬಿಟ್ಟು ಎತ್ತಿಟ್ಕೊಂಡೆ. ತರಕಾರಿಗಳು ಚೆನ್ನಾಗಿರುತ್ತೆ, ಫ್ರೆಶ್ ಆಗೇ ಇತ್ತು. ಆದರೆ ಏನು ಬೇಕಾಗಿದ್ದವು ಕೆಲವೊಂದು ಸಿಕ್ಕಲಿಲ್ಲ. ಇವತ್ತು ಬದನೆಕಾಯಿ ತರಿಸ್ಕೊಂಡೆ. ಅದರಲ್ಲಿ ತುಂಬ ಸಣ್ಣ ಸಣ್ಣ ಬದನೆಕಾಯಿ ತೋರಿಸಿದ್ರು. ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಬದನೆಕಾಯಿಗಳೇ ಬಂದಿದೆ. ಆದರೆ ಪರವಾಗಿಲ್ಲ, ದಪ್ಪ ಆದ್ರೂ ಎಳೆದಾಗೆ ಇದೆ. ಏನು ಬಲ್ತಿರೋ ಇದೇನು ಇಲ್ಲ, ಬೀಜಗಳ ಥರ ಏನೂ ಇಲ್ಲ. ಹಾಗಾಗಿ ಅದನ್ನೇ ತರಿಸ್ಕೊಂಡಿದ್ದೀನಿ. ನೋಡೋಣ ಅದನ್ನು ಏನಾದರೂ ಮಾಡೋಣ ಅಂತ. ನಾವು ಬದನೆಕಾಯಿ ತರಿಸೋದು ತಿನ್ನೋದು ತುಂಬಾ ಕಮ್ಮಿ. ತರಿಸ್ಕೊಳಲ್ಲ ನಾನು ಜಾಸ್ತಿ. ನಾವು ತಿನ್ನಲ್ಲ ಬದನೆಕಾಯಿನ ಜಾಸ್ತಿ. ಈ ಸತಿ ಇರಲಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಚೆನ್ನಾಗೇ ಬಂದಿತ್ತು. ಇನ್ನೊಂದು ಕೆಲವೊಂದು ಐಟಮ್ಗಳು ಅಂದರೆ 3 ಐಟಮು ಸೆಲೆಕ್ಟ್ ಮಾಡ್ಕೊಬೋದಿತ್ತು 9 ರೂಪಾಯಿಗೆ. ಅದರಲ್ಲಿ ನೋಡಿ ಟೊಮೆಟೊ 9 ರೂಪಾಯಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ. ಅದರಲ್ಲಿ 3 ಟೊಮೆಟೊ ಬಂದಿತ್ತು. ಇನ್ನು ಬೆಳ್ಳುಳ್ಳಿನೂ 9 ರೂಪಾಯಿನೇನೆ. ನಂಗೆ ಬೆಳ್ಳುಳ್ಳಿ ಒಂದು ವರ್ತ್ ಅಂತ ಅನ್ನಿಸ್ತು. 9 ರೂಪಾಯಿಗೆ ಇಷ್ಟೊಂದು ಬೆಳ್ಳುಳ್ಳಿಗಳು ಸಿಕ್ಕಿದ್ದು. ಅಂಗಡಿನಲ್ಲಿ ಜಾಸ್ತಿನೇ ಹೇಳ್ತಾರೆ ರೇಟು. ಹಾಗಾಗಿ ಇನ್ನೇನು ಶುಂಠಿ ಏನೋ 10 ರೂಪಾಯಿ ಅಂತ 9 ರೂಪಾಯಿ ಅಂತ ಇತ್ತು. ಒಟ್ನಲ್ಲಿ 3 ಐಟಮ್ ಸೆಲೆಕ್ಟ್ ಮಾಡ್ಕೊಬೋದಿತ್ತು 9 ರೂಪಾಯಿದು. 3 ಐಟಮ್ ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಹೀರೆಕಾಯಿ ಮತ್ತು ಕ್ಯಾಬೇಜ್ ತರಿಸ್ಕೊಂಡಿದ್ದೀನಿ ಇವತ್ತು. ಎಲೆಕೋಸು ಏನಾದರೂ ಮಾಡೋಣ ಅಂತ. ಸಣ್ಣದು ಬರುತ್ತೆ ಅಂತ ಅಂದ್ಕೊಂಡೆ. ಎಷ್ಟು ದಪ್ಪದು ಕ್ಯಾಬೇಜ್ ಬಂದಿದೆ. ಅದು ಕೂಡ ಬರೀ ಒಂದು 20-25 ರೂಪಾಯಿನೋ ಎಷ್ಟೋ ಅಷ್ಟೇ ಅಂತ ಅನಿಸುತ್ತೆ. ತುಂಬ ದೊಡ್ಡದೇ ಬಂದಿದೆ. ಹಂಗಾಗಿ ಸರಿ ಇರಲಿ ಅಂತ ಎತ್ತಿಟ್ಟೆ. ಇನ್ನು ಎಲ್ಲನೂ ತೆಗೆದು ಎತ್ತಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಇನ್ನು ಇವತ್ತಿನ ದಿನ ಕೂಡ ಹಿಂಗಿತ್ತು ನಂದು. ಬೆಳಗ್ಗೆಯಿಂದ ಸಂಜೆ ತನಕ ಇದನ್ನು ಮಾಡೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು ಟೈಮು. ಇನ್ನು ನೈಟ್ಗೆ ಅದೇ ಊಟನೇ ಇತ್ತಲ್ವ, ಅದನ್ನೇ ಊಟ ಮಾಡ್ಕೊಂಡಿದ್ದು. ಇನ್ನು ನೈಟಿಗೆ ಪಾತ್ರೆ ತೊಳೆಯೋದು ಏನೂ ಇರಲಿಲ್ಲ. ಯಾಕಂದರೆ ಎಲ್ಲನೂ ಅಂದರೆ ಎಷ್ಟು ಇತ್ತಲ್ವ ಎಲ್ಲನೂ ಮಧ್ಯಾಹ್ನನೇ ತೊಳೆದಿದ್ನಲ್ವ. ಇನ್ನು ಉಳಿದಿದ್ದು ಅಷ್ಟೇನೆ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ಇವತ್ತಿನ ದಿನ ಬೆಳಗ್ಗೆಯಿಂದ ಹಿಂಗಿತ್ತು ನಂದು. ಇನ್ನು ಆಚೆ ಎಲ್ಲೂ ಹೋಗಲೇ ಇಲ್ಲ ನಾವು, ಮನೆಯಲ್ಲೇ ಇದ್ಕೊಂಡು ಟಿ ವಿ ನೋಡಿಕೊಂಡೇ ಇದ್ದಿದ್ದು.
ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ, ನನ್ನ ರೆಸಿಪಿಗಳು ನಿಮ್ಗೇನಾದರೂ ಇಷ್ಟ ಆಗಿದರೆ ಇವತ್ತಿನ ವ್ಲಾಗು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಜೊತೆಲಿ ರೆಸಿಪಿ ಕೂಡ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಬೋಟಿ ಗೊಜ್ಜನ್ನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಯಾವುದೇ ಕಷ್ಟ ಇಲ್ದಿರ, ಕ್ಲೀನ್ ಮಾಡೋ ಕಷ್ಟ ಇಲ್ದಿರ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ತಿನ್ನೋ ಆಸೆ ಇರುತ್ತೆ, ಬಟ್ ಅದನ್ನು ಕ್ಲೀನ್ ಮಾಡೋಕ್ಕೆ ಬರಲ್ಲ ಅನ್ನೋ ಬೇಜಾರಲ್ಲಿ ನಾವು ತೊಗೊಂಡೇ ಬರಲ್ಲ ಅದನ್ನು ಮನೆಗೆ ಮಾಡೋದಕ್ಕೆ. ಇವತ್ತು ನನಗೆ ಇದು ಈಸಿಯಾಗಿದೆ ಅಂತ ಅನ್ನಿಸ್ತು, ಹಂಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಹಂಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಟ್ರೈ ಮಾಡಿ ನೋಡಿ ನೀವು ಕೂಡ ಲೀಶಿಯಸಲ್ಲಿ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡು ಮಾಡಿ ನೋಡಿ. ಆದರೆ ಆರ್ಡ್ರ್ ಮಾಡಬೇಕು ಅಂದರೆ ಒಂದು ದಿನಕ್ಕೆ ಮುಂಚೆನೇ ಮಾಡಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳಿ ಯಾವಾಗ ಅದಿದೆ ಅಂತ ನೋಡಿಕೊಂಡು ಆರ್ಡ್ರ್ ಮಾಡಿ ತರಿಸಿಟ್ಕೊಳ್ಳಿ. ತರಿಸ್ಕೊಂಡು ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗು ಇನ್ನೂ ಏನಾದರೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.